ಸರ್ ನಮಸ್ಕಾರ. ನಮಸ್ತೆ. ಸರ್, ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರಾದಂಥ ವಿಷ್ಣುವರ್ಧನ್ ಅವರ ರುದ್ರಭೂಮಿಯನ್ನ ನಿನ್ನೆ ರಾತ್ರಿ 12 ಗಂಟೆಗೆ ನಾಶಪಡಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಇದು ತುಂಬಾ ದುಃಖಕರದ ವಿಷಯ. ಯಾಕಂದ್ರೆ ನಾನು ಕೂಡ ಸಾಸಮ್ಮ ವಿಷ್ಣು ಅವರ ಅಭಿಮಾನಿ ಕೂಡ. ಯಾಕಂದ್ರೆ ಪ್ರತಿಯೊಬ್ರು ಅಷ್ಟೇ ಅವರವರ ಒಂದು ಅಭಿಮಾನ ಮನಸ್ಸಿನಲ್ಲಿ ಇರುತ್ತೆ. ಯಾಕಂದ್ರೆ ಇದು ಮಾಡಬಾರ್ದಿತ್ತು, ಇದೊಂದು ಆಗ್ಬಿಟ್ಟಿದೆ. ಈ ಒಂದು ಸಾಹಸಸಿಂಹ ವಿಷ್ಣುವರ್ಧನ್ ಅಂತಂದ್ರೆ ತಮ್ಮ ಎಲ್ಲಕ್ಕೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಪ್ರಮುಖವಾದವರು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಸಾಹಸಸಿಂಹ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಶ್ ರಾವ್ ಆಗಿರ್ಬೋದು. ಆದ್ರೆ ನೋಡಿ, ಎಲ್ಲಾರ್ಗು ಒಂಥರ ಮಾಡಿ ಇವ್ರಿಗೆ ಯಾಕೆ ಈ ತರ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ತುಂಬಾ ನಾನು ನೋಡಿದೀನಿ. ಈಗ ಮೈಸೂರಲ್ಲೂ ಅವ್ರ ಸ್ಮಾರಕ ಇದ್ ಮಾಡಿದಾರೆ. ನಾವ್ ಅಲ್ಗೂ ಹೋಗಿದೀವಿ, ಬೆಂಗಳೂರಿನಲ್ಲೂ ಹೋಗಿದೀವಿ. ಆದ್ರೆ ಇದೊಂದು ಒಂದು ಕೃತ್ಯ ಇರಬಾರ್ದಿತ್ತು. ಇದು ನಮ್ಗೆ ತುಂಬಾ ದುಃಖಕರವಾಗಿದೆ. ಯಾಕಂದ್ರೆ ಅವರು ಡಾಕ್ಟರೇಟ್ ಇದಾದ್ಮೇಲೆ ಅವ್ರಿಗೆ ಆದಂತ ಒಂದು ಈ ಕಾರ್ಯ ಮಾಡೋಕ್ ಮುಂದೆ ಆ ಜಾಗನೇ ಕೊಡ್ಬಾರ್ದಿತ್ತು. ಬೇರೆ ಸ್ಥಳದಲ್ಲಿ ಏನಾದ್ರು ಮಾಡ್ಬೋದಿತ್ತು. ಈಗ ಅದಕ್ಕೆ ಅವಕಾಶ ಕೊಟ್ಟು ಇವರು ಇವಾಗ ಎಲ್ಲ ಸ್ಮಾರಕ ಎಲ್ಲ ನಾಶ ಮಾಡಿದಾರೆ ಅಂತಂದ್ರೆ ಇದು ಎಂತ ಘೋರ ಕೃತ್ಯ. ನಮ್ಗೆ ತುಂಬಾ ಬೇಜಾರಾಗುತ್ತೆ ಈ ವಿಚಾರವಾಗಿ. ದಯವಿಟ್ಟು ಈ ತರ ಆಗ್ಬಾರ್ದು. ಯಾಕಂದ್ರೆ ಏನಾದ್ರೂ ಒಂದು ಈಗ ಸರ್ಕಾರ ಆಗ್ಲಿ ಏನೋ ಒಂದು ತೀರ್ಮಾನ ಏನ್ ತಗೊಂಡಿದ್ರ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಕ್ರಮ ಕೈಗೊಂಡು ಆದಷ್ಟು ಬೇಗ ನಮ್ಮ ಈ ಅಭಿಮಾನಿಗೆ ಸಮಾಧಾನ ಒಂದು ಸಂಗತಿಯನ್ನ ತಿಳಿಸ್ಬೇಕಾಗಿ ನಾನು ಕೇಳ್ಕೊಂಡೆ. ಹಾಗೂ ಇನ್ನೊಂದು, ಇದಕ್ಕೇನು ತಕ್ಕ ಒಂದು ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು ವಿಷ್ಣುವರ್ಧನ ಅಭಿಮಾನಿಗಳು ತಕ್ಕ ಹೋರಾಟಕ್ಕೆ ಮಾತ್ರ ಖಂಡಿತ ನಾವು ನಿಂತ್ಕೋತೀವಿ. ಅದಂತೂ ಸತ್ಯ.